ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ ಟಾಪ್ 5 ಕ್ರಿಕೆಟ್ ಅಪ್ಡೇಟ್ಸ್ಗೆ ಸ್ವಾಗತ. ಹೋಗ್ಬಿಡೋಣ ಮೊದಲನೇ ಅಪ್ಡೇಟ್. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಂಡು ಗಂಟೆ ಹೊಡೆದ್ರೆ ಬೇಗ ಸಬ್ಸ್ಕ್ರೈಬ್ ಹಾಕೊಂಡು ಗಂಟೆ ಹೊಡೆಯೋದನ್ನ ಮಾತ್ರ ಮರಿಬೇಡಿ. ಮೊದಲನೇ ಅಪ್ಡೇಟು, ನಿನ್ನೆ ಸರ್ಫರಾಜ್ ಖಾನ್ ಅವರು ರನ್ಔಟ್ ಆಗಿದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರಣೆ. ರವೀಂದ್ರ ಜಡೇಜಾ 99 ಸರ್ಫರಾಜ್ ಖಾನು 62 ರನ್ಔಟ್ ಆದರೂ ಮೋಸ್ಟ್ ಡಿಸರ್ವಿಂಗ್ ಡೆಬ್ಯೂ ಅಲ್ಲೇ ಫಸ್ಟ್ ಇನ್ನಿಂಗ್ಸಲ್ಲೇ ಸೆಂಚುರಿ ಹೊಡೆದಂಥ ದಾಖಲೆ ಆಗೋದು ಅವ್ರದ್ದು. ಬಟ್ ಅದು ಆಗಲಿಲ್ಲ. ಇನ್ನೂ ಚಾನ್ಸ್ ಇದೆ ಈ ಒಂದು ಇನ್ನಿಂಗ್ಸಲ್ಲಿ, ನೆಕ್ಸ್ಟ್ ಇನ್ನಿಂಗ್ಸಲ್ಲಿ ಬ್ಯಾಟಿಂಗ್ ಆಗ್ಬಿಟ್ಟು ಸೆಂಚುರಿ ಹೊಡೆಯೋದಕ್ಕೆ. ಬಟ್ ಅದಾಗುತ್ತೋ ಆಗೋದಿಲ್ಲ ಗೊತ್ತಿಲ್ಲ. ಒಟ್ಟಲ್ಲಿ ಡೆಬ್ಯೂಲಿ ಸೆಂಚುರಿ ಹೊಡಿಬೇಕು ಅಂತಲೇ ಎಲ್ಲಾರ್ದು ಡ್ರೀಮ್ ಅಂತೂ ಖಂಡಿತ ಇದ್ದಿರುತ್ತೆ. ಆ ಡ್ರೀಮ್ನ ಹಾಳು ಮಾಡಿದ್ದು ರವೀಂದ್ರ ಜಡೇಜಾ ಅವರು. ಅದು ಅವ್ರಿಗೆ ರಿಯಲೈಸ್ ಆಯಿತು, ಮ್ಯಾಚ್ ಟೈಮಲ್ಲಿ ರಿಯಲೈಸ್ ಆಯಿತು. ಸೆಂಚುರಿ ಹೊಡೆದಾಗ ಅವ್ರು ಸೆಲೆಬ್ರೇಷನ್ ನೋಡ್ತಾನೆ, ತಲೆ ತೆಗೆಸ್ಕೊಂಡು ಸೆಲೆಬ್ರೇಷನ್ ಮಾಡ್ತಿದ್ರು ಅವರು. ಸೆಲೆಬ್ರೇಟೇ ಇನ್ಫ್ಯಾಕ್ಟ್ ಅವ್ರು ನೆಟ್ಟಿಗೆ ಮಾಡಲಿಲ್ಲ. ನಾರ್ಮಲಾಗಿ ಅವ್ರು ವಿಕೆಟ್ ಹೋಗದೇ ಇದ್ದರೆ ಯಾವ ಥರ ಸೆಲೆಬ್ರೇಟ್ ಮಾಡಿರೋರು ರವೀಂದ್ರ ಜಡೇಜಾ, ಆ ಥರ ಕಾಣಿಸ್ಲಿಲ್ಲ ಸೆಲೆಬ್ರೇಷನ್ ಜೋರಾಗಿ. ಜೊತೆಗೆ ಅವರೊಂದು ಪೋಸ್ಟ್ನ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಿದ್ದಾರೆ. ಸರ್ಫರಾಜ್ ಖಾನ್ ಅವರು ಅವರ ವಿಕೆಟ್ನ ಸ್ಯಾಕ್ರಿಫೈಸ್ ಮಾಡಿದ್ರಲ್ಲ, ಜಡೇಜಾ ಅವರ ಸೆಂಚುರಿಗೋಸ್ಕರ, ಜಡೇಜಾಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿದ್ರಲ್ಲ, ಇದಕ್ಕೆ ಒಂಥರ ಏನು ಹೇಳ್ತಾರೆ, ಕೃತಜ್ಞತೆ ಅಂತ ಹೇಳ್ತಾರೆ, ಏನು ಹೇಳ್ತಾರೆ, ಅದೊಂಥರ ಪೋಸ್ಟ್ ಹಾಕೊಂಡಿದ್ರೆ ನನ್ನ ತಪ್ಪು ನನಗೆ ರಿಯಲೈಸ್ ಆಯಿತು ಅನ್ನೋ ಥರ ಹಾಕೊಂಡಿದ್ರೆ, ಇಟ್ ವಾಸ್ ಮೈ ಬ್ಯಾಡ್, ನಂದೇ ತಪ್ಪಿದ್ದು ಅಲ್ಲಿ ಅಂತ ಹಾಕೊಂಡಿದ್ರೆ. ಸೊ ಅದನ್ನ ಸ್ವಲ್ಪ ಸರ್ಫರಾಜ್ ಖಾನ್ಗೆ ನೆಮ್ಮದಿ ಸಿಕ್ಕಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಅಪೇಟ್ ಬಿಟ್ಟು ನಮ್ಮ ಕೇನ್ ವಿಲಿಯಮ್ಸನ್ ಅವರು ಒಂದು ಇಂಟ್ರೆಸ್ಟಿಂಗ್ ದಾಖಲೆನ ಬಂದಿದ್ದಾರೆ. 4ನೇ ಇನ್ನಿಂಗ್ಸಲ್ಲಿ ಟೆಸ್ಟ್ ಫಾರ್ಮ್ಯಾಟಲ್ಲಿ ಸೆಂಚುರಿ ಹೊಡಿಬೇಕು ಅಂತಂದರೆ ಅದಕ್ಕೆ ಎಕ್ಸ್ಟ್ರಾರ್ಡಿನರಿ ಗತ್ತೆ ಇರಬೇಕು. ಅದು ಕೇವಲ ಒಬ್ಬರೇ ಮಾಡಿದ್ದು 5 ಸಲ ಸೆಂಚುರಿ ಹೊಡೆದಿದ್ದು 4ನೇ ಇನ್ನಿಂಗ್ಸ್. ಅದು ಯೂನಿಸ್ ಖಾನ್ ಅವರ ರೆಕಾರ್ಡ್ನ ಇವಾಗ ಈಕ್ವಲ್ ಮಾಡಿದ್ದಾರೆ. 4ನೇ ಇನ್ನಿಂಗ್ಸಲ್ಲಿ ಸೆಂಚುರಿ ಹೊಡೆಯೋದ್ರ ಮೂಲಕ ಟೆಸ್ಟ್ ಫಾರ್ಮ್ಯಾಟಲ್ಲಿ ಅದು ಕೇನ್ ವಿಲಿಯಮ್ಸನ್ನು. ಯಾಕಂದರೆ ರೀಸೆಂಟಾಗಿ ಆದಂಥ ಸೌತ್ ಆಫ್ರಿಕಾ ಮೇಲೆ ಆದಂಥ ಟೆಸ್ಟ್ ಮ್ಯಾಚಲ್ಲಿ 4ನೇ ಇನ್ನಿಂಗ್ಸಲ್ಲಿ ಸೆಂಚುರಿ ಬಂತು. ರೀಸೆಂಟಾಗಂತೂ ಸೆಂಚುರಿಗಳ ಸುರಿಮಳೆನೇ ಹರಿಸ್ತಾ ಇದ್ದಾರೆ ಟೆಸ್ಟ್ ಫಾರ್ಮೆಟ್ಲಿ. ಕೇನ್ ವಿಲಿಯಮ್ಸನ್ ಟಾಪ್ ನಾಚ್ ಫಾರ್ಮಲ್ಲಿ ಕಾಣಿಸ್ತಾ ಇದ್ದಾರೆ. ಇವರು ಫ್ಯಾಪ್ 4 ಅಂತ ಬಂದಾಗ ಇವಾಗ 32 ಸೆಂಚುರಿ, ಇವರೇ ಟಾಪಲ್ಲಿ ಹೋಗಿ ಕೂತ್ಕೊಂಡಿದ್ದಾರೆ ಸ್ಟೀವ್ ಸ್ಮಿತ್ ಅವ್ರ ಜೊತೆಗೆ. ಸ್ಟೀವ್ ಸ್ಮಿತ್ ಕೂಡ 32 ಸೆಂಚುರಿ, 102 ಮ್ಯಾಚ್. ಇವರು 98 ಮ್ಯಾಚಲ್ಲೇ 32 ಸೆಂಚುರಿ ಹೇಳ್ತಿದ್ದಾರೆ. ವಿರಾಟ್ ಕೊಹ್ಲಿ 113 ಮ್ಯಾಚು, 29 ಸೆಂಚುರಿ. ಬಟ್ ಕೊಹ್ಲಿ ಇದ್ದಿತ್ತು ಅಂದರೆ ಏನಾರು ಆಗಿರೋದೇನೋ ಈ ಒಂದು ಸೀರೀಸಲ್ಲಿ, ಇನ್ನೊಂದು 2 ಸೆಂಚುರಿ ಬಂದಿರೋದೇನೋ, ಬಹುಶಃ ಅವ್ರ ರೆಕಾರ್ಡ್ ಈಕ್ವಲ್ ಆಗಿರೋದೇನೋ ಗೊತ್ತಿಲ್ಲ. ಜೋ ರೂಟ್ ಕೂಡ ಈ ಸೀರೀಸಲ್ಲಿದ್ದಾರೆ. ಬಟ್ ಏನು ಅಮರಾಂಬರಿ ಪ್ರದರ್ಶನ ಬಂದಿಲ್ಲ ಅಷ್ಟೇ. ಜೋ ರೂಟಿಂದ ಕಾದು ನೋಡಬೇಕು. ಫ್ಯಾಪ್ 4ಅಲ್ಲಂತೂ ಒಂಥರ ಎಲ್ಲ ಆಲ್ಮೋಸ್ಟ್ ಪಕ್ಕದಲ್ಲೇ ಇದೆ, 32, 30, 29 ಅಂತ. ಸೊ ಯಾರ್ಯಾರು ಎಲ್ಲೆಲ್ಲಿ ಹೋಗ್ತಾರೆ ಅಂತ ಗೊತ್ತಿಲ್ಲ ಅವ್ರ ಕೆರಿಯರ್ ಎಂಡ್ ಆಗೋ ಅಷ್ಟರಲ್ಲಿ. ಅಪ್ಡೇಟ್ ಬಂತ್ರಿ, ಮುಖೇಶ್ ಕುಮಾರ್ನ ಈಚೆಗಡೆ ಬಿಟ್ಟಿದ್ದಾರಂತೆ ಸ್ಕ್ವಾಡಿಂದ 3ನೇ ಟೆಸ್ಟ್ ಮ್ಯಾಚ್ಗೆ. ಯಾಕಂದರೆ ಪ್ಲೇಯಿಂಗ್ ಲೆವೆಲ್ ಅಂತೂ ಇಲ್ಲ. ಆದ್ದರಿಂದ ಹೋಗ್ಬಿಟ್ಟು ಅಟ್ಲೀಸ್ಟ್ ರಣಜಿ ಟ್ರೋಫಿಲಿ ಬೆಂಗಾಲ್ ಪರವಾಗಾದರೂ ಆಡಲಿ ಅಂತ, ರಣಜಿ ಟ್ರೋಫಿಗೆ ಆಡಲಿ ಅಂತ ಬಿಟ್ಟಿದಂತೆ ಪರ್ಮಿಷನ್ ಕೊಟ್ಟಿದ್ದಾರಂತೆ. ಇವಾಗ ಸೆಕೆಂಡ್ ಟೆಸ್ಟ್ ಮ್ಯಾಚಲ್ಲಿ ಸಿರಾಜ್ ಅಣ್ಣನ್ ಬಿಟ್ಟಿದ್ರಲ್ಲ, ಫಸ್ಟ್ ಟೆಸ್ಟ್ ಮ್ಯಾಚಲ್ಲಿ ಅಷ್ಟೊಂದು ಪ್ರದರ್ಶನ ಇಲ್ಲ ಅಂತ ಸೆಕೆಂಡ್ ಟೆಸ್ಟ್ ಮ್ಯಾಚಲ್ಲಿ ರೆಸ್ಟ್ ಕೊಟ್ಟಿದ್ರು, ಅವ್ರನ್ನ ಕಳಿಸೇ ಬಿಟ್ಟಿದ್ರು. ಅದೇ ಥರ ಮುಖೇಶ್ ಕುಮಾರ್ಗೆ 3ನೇ ಟೆಸ್ಟ್ ಮ್ಯಾಚಲ್ಲಿ ರೆಸ್ಟ್ ಕೊಟ್ಟಿಲ್ಲ. ಇನ್ಫ್ಯಾಕ್ಟ್ ಹೋಗ್ಬಿಟ್ಟು ನೀನಲ್ಲಿ ರಣಜಿ ಟ್ರೋಫಿನವ್ರು ಆಡೋರು 11 ಅಂತೂ ಇಲ್ಲ ನೀನು ಅಂತ ಹೇಳ್ಬಿಟ್ಟು ಕಳಿಸಿದ್ದಾರೆ. ಸೊ ಮುಖೇಶ್ ಕುಮಾರ್ 3rd ಟೆಸ್ಟ್ ಮ್ಯಾಚ್ಗೆ ಸಬ್ಸ್ಟಿಟ್ಯೂಟ್ ಫಿಲ್ಟರ್ ಆಗಿರಲ್ಲ, ಏನಕ್ಕೂ ಇರೋದಿಲ್ಲ ಅಷ್ಟೇ. ಅಪೇಟ್ ಜೈ ಶಾ ಅವರು ವಿರಾಟ್ ಕೊಹ್ಲಿ ಅವರ ಬಗ್ಗೆ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಏನು ಗುರು, ವಿರಾಟ್ ಕೊಹ್ಲಿ ಸೀರೀಸ್ನ ಆಡ್ತಾ ಇರಲ್ಲ ಫಾರ್ ದ ವೆರಿ ಫಸ್ಟ್ ಟೈಮ್. 13 ವರ್ಷದಲ್ಲಿ ಸೀರೀಸ್ನ ಆಡದೇ ಇರೋ ಥರ ಆಗೋಗ್ಬಿಟ್ರಲ್ಲ ಕೊಹ್ಲಿ, ಏನು ರೀಸನ್ ಅಂತ BCCI ಸೆಕ್ರೆಟರಿಗೆ ಕ್ವೆಶನ್ ಮಾಡಿದಾಗ ಒಂದು ಇಂಟರ್ವ್ಯೂಲಿ ಜೈ ಶಾ ಹೇಳ್ತಾರೆ, ವಿರಾಟ್ ಕೊಹ್ಲಿ ಎಂದವರು ಅಂತಂದರೆ ಅವರು ಬಲವಾದ ಕಾರಣ ಇಲ್ದಂಗೆ ಯಾವುದೇ ರೀತಿಯ ಡಿಸಿಷನ್ ಮಾಡೋದಿಲ್ಲ. ಈ ಥರ ಡಿಸಿಷನ್ ಅಂತೂ ಖಂಡಿತ ಮಾಡೋದೇ ಇಲ್ಲ. ಫಾರ್ ದ ಫಸ್ಟ್ ಟೈಮು ಅವರು 15 ವರ್ಷದಲ್ಲಿ ಒಂದು ಬ್ರೇಕ್ ಬೇಕು ನನಗೆ ಅಂತ ಕೇಳಿದ್ದಾರೆ ಅಂತಂದರೆ ಅದು ಈ ಬ್ರೇಕ್ ಮಾತ್ರನೇ. ನಾವು ಫಾರ್ ದ ಫಸ್ಟ್ ಟೈಮ್ 15 ವರ್ಷದಲ್ಲಿ ಬ್ರೇಕ್ ಬೇಕು ಅಂತ ಕೇಳಿದಾಗ, ಒಂದು ಲಾಂಗ್ ಬ್ರೇಕ್ ಬೇಕು ಅಂತ ಕೇಳಿದಾಗ ಕೊಟ್ಟಿಲ್ಲ ಅಂದರೆ ಸಿಕ್ಕಾಪಟ್ಟೆ ತಪ್ಪಾಗುತ್ತೆ ಅಂತ ಅವರು ಕೂಡ ಹೇಳಿದರೆ, ಅವರ ಡಿಸಿಷನ್ ನಾವು ಕೂಡ ರೆಸ್ಪೆಕ್ಟ್ ಮಾಡ್ತೀವಿ ಅಂತ ಹೇಳಿದರೆ. ಅವರು ಪದೇ ಆಟ ಆಡ್ತಾ ಇತ್ತು ಅಂತಂದರೆ ಒಂದು ವರ್ಷಕ್ಕೆ ಒಂದು ದೊಡ್ಡ ಬ್ರೇಕ್ ಬೇಕು ಇವರು ನನಗೆ, ಅಂದರೆ ಪ್ರತಿ ಒಂದು ವರ್ಷನೂ ಕೂಡ ನಂಗೆ ಒಂದು 2 ತಿಂಗಳು ಗ್ಯಾಪ್ ಬೇಕು, ನಂಗೆ 3 ತಿಂಗಳು ಗ್ಯಾಪ್ ಬೇಕು ಅಂತಂದ್ರೆ ಓಡಾಕ್ತಿತ್ತು ಅಂತಂದರೆ ಅವಾಗ ಏನಾದ್ರು ಹೇಳ್ಬೋದಾಗಿತ್ತು. ಬಟ್ 15 ವರ್ಷಕ್ಕೆ ಅವರು ಆ ವ್ಯಕ್ತಿ ಕಿರಿಯರ್ ಸ್ಟಾರ್ಟ್ ಆಗಿಂದ ಇಲ್ಲಿವರು ಕೂಡ ಒಂದು ಲಾಂಗ್ ಬ್ರೇಕ್ ಬೇಕು ಅಂತ ಕೇಳಿಲ್ಲ. ಯಾವಾಗಲೂ ಕೂಡ ಅವರು ಆಡೋದಕ್ಕೆ ಬರ್ತಾಯಿದ್ರು. ಬಟ್ ಇವಾಗ ಅದೇನೋ ಕೇಳಿದರೆ ಯಾವುದೇ ಒಂದು ಬಲವಾದ ರೀಸನ್ ಇಲ್ಲ ಅಂತ ಅಂದರೆ ಅವರು ಈ ಥರ ಹೇಳೋದಿಲ್ಲ. ಸೊ ಅವ್ರು ತೊಗೊಂಡಿರೋ ರೆಸ್ಪೆಕ್ಟ್ ಮಾಡ್ತೀವಿ ಅಂತ ಹೇಳಿದರೆ, ಆದಷ್ಟು ಬೇಗ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಕೂಡ ಮಾಡ್ತಿದ್ವಿ ಅಂತ ಹೇಳಿದರೆ. ಸೊ ಒಟ್ಟಲ್ಲಿ ಒಂದು ಬಲವಾದ ರೀಸನ್ ಇದೆ ಅಂತ ಇವರು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ. ಆ ಬಲವಾದ ರೀಸನ್ ಏನು ಅಂತ ನಮಗಂತೂ ಗೊತ್ತಾಗಲ್ಲ ಅಂತ ಅನ್ನಿಸ್ತಾ ಇದೆ. ಅಪೇಟ್ ಇಂಗ್ಲೆಂಡ್ನ ಮಾಜಿ ಕ್ರಿಕೆಟರ್ ಅಲಿಸ್ಟರ್ ಕುಕ್ ಅವರು ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಅಶ್ವಿನ್ ಅವರು ಪಿಚ್ ಮೇಲೆ ಏನು ಓಡಾಡ್ತಾ ಇದ್ರು, ಅವರು ಒಂಥರ ಸಿಕ್ಕಾಪಟ್ಟೆ ಟ್ಯಾಕ್ಟಿಕಲ್ ಆಗಿ ಇದನ್ನ ಮಾಡ್ತಾ ಇದ್ದಾರೆ, ಯಾರಿಗೂ ಗೊತ್ತಾಗೋದಿಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ಅದಕ್ಕೋಸ್ಕರ ಅಂಪೈರು ಪೆನಾಲ್ಟಿ ಹಾಕಿರೋದಲ್ಲಿ 5 ರನ್ ಅಂತ. ಪೆನಾಲ್ಟಿ ಹಾಕಿಸ್ಕೊಂಡ್ರು ಗೊತ್ತಿರೋದು ನಿಮಗೆ,
ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೀನಿ. ಇಂಡಿಯಾ ಇದನ್ನು ಪೆನಾಲ್ಟಿ ಹಾಕಿಸ್ಕೊಂಡ್ರು, ಯಾಕೆಂತಂದರೆ ಆ ಒಂದು ರೆಡ್ ಲೈನ್ ಮೇಲೆ ಓಡಾಡಿದ್ದಕ್ಕೆ, ವಿಕೆಟ್ ಲೈನಲ್ಲಿ ಸ್ಟ್ರೈಟಾಗಿ ಓಡಾಡಿದ್ದಕ್ಕೆ ರಫ್ ಮಾಡೋಣ ಅನ್ನೋ ಒಂದು ಇಂಟೆನ್ಷನ್ ಇತ್ತಂತೆ. ಪಿಚ್ನ ಸ್ವಲ್ಪ ರಫ್ ಮಾಡೋಣ, ನನಗೆ ಸ್ವಲ್ಪ ಬಾಲ್ ಗ್ರಿಪ್ ಆಗುತ್ತೆ, ಸ್ವಲ್ಪ ಟರ್ನ್ ಸಿಗುತ್ತೆ ನನಗೆ, ಅದು ಇದು ಅಂತ ಅಂದ್ಕೊಂಡು ಆ ಒಂದು ಇಂಟೆನ್ಷನಲ್ಲಿ ಸ್ವಲ್ಪ ರಫ್ ಮಾಡಬೇಕು ಅಂತ ವಿಕೆಟ್ನ ಅವರು ಅಲ್ಲಿ ಓಡಾಡ್ತಾ ಇದ್ರು ಅಂತ ಅಲೆಸ್ಟರ್ ಕುಕ್ ಅವರು ಬ್ಲೇಮ್ ಮಾಡ್ತಾರೆ. ಇದು ಯಾವ ಥರ ಆಟ ಆಗಿರೋ ಇವ್ರದ್ದು ಖಜೂರ್ ಆಟಗಳು ಅನ್ನೋ ಥರ ಅಲೆಸ್ಟರ್ ಕುಕ್ ಅವರು ಅವರ ಲ್ಯಾಂಗ್ವೇಜಲ್ಲಿ ಹೇಳಿದ್ದಾರೆ. ಅದು ಯಾವ ಇಂಟೆನ್ಷನಲ್ಲಿ ಮಾಡಿದ್ರು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಅಶ್ವಿನ್ ಸಿಕ್ಕಾಪಟ್ಟೆ ಕಿಲಾಡಿ ಕ್ರಿಕೆಟರ್, ಇದಂತೂ ನಮಗೆ ಪಕ್ಕಾ ಗೊತ್ತು. ಅವ್ರು ಅದೇ ಇಂಟೆನ್ಷನ್ ಇಟ್ಕೊಂಡಿರೋ ಅಥವಾ ಬೇರೆ ಇಂಟೆನ್ಷನ್ ಇಟ್ಕೊಂಡಿರೋ ಗೊತ್ತಿಲ್ಲ ನಮಗೆ, ಅದು ಅವ್ರಿಗೆ ಗೊತ್ತಾಗಬೇಕಷ್ಟೇ. ಅಪ್ಡೇಟ್ ಇಶಾನ್ ಕಿಶಾನ್ ಕಾಂಟ್ರವರ್ಸಿ ಬಗ್ಗೆ ಎಬಿ ಡಿವಿಲಿಯರ್ಸ್ ಅವರು ಮಾತಾಡಿದ್ದಾರೆ. ಏನು ಹೇಳಿದರೆ ಅಂತ ನಮಗಂತೂ ಅರ್ಥ ಆಯ್ತಾರೆ ಯಾವುದ್ರ ಬಗ್ಗೆ ಹೇಳಿದ್ದಾರೆ ಅಂತ. ಐ ಹ್ಯಾವ್ ಬೀನ್ ಥ್ರೂ ದಿಸ್ ಕ್ವೈಟ್ ಎ ಬೀಟ್ ಥ್ರೂಔಟ್ ಮೈ ಕೆರಿಯರ್ ಅಂತ ಹೇಳಿದ್ದಾರೆ. ಅಂದರೆ ಇಶಾನ್ ಕಿಶನ್ ಅವ್ರದ್ದು ಯಾವ ಥರ ಕಾಂಟ್ರವರ್ಸಿ ಆಗ್ತಿದೆ ಅಂತಂದರೆ, ಅವರು ಇಲ್ಲಿ IPLಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ರಣಜಿ ಟ್ರೋಫಿ ನಡೀತಾ ಇದ್ರು ಕೂಡ ಇವಾಗ BCCI ಬೇರೆ ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿ ಹೇಳಿದ್ರೆ ರಣಜಿ ಟ್ರೋಫಿ ಆಡಬೇಕು, ಇಲ್ಲಿ ಒಂಥರ ಸ್ಕೀಮ್ ಆಫ್ ಥಿಂಗ್ಸಲ್ಲಿ ಇರುವಂಥ ಪ್ಲೇಸ್ಗಳೆಲ್ಲ ಹೋಗ್ಬಿಟ್ಟು ಆಡಬೇಕು ರಣಜಿ ಟ್ರೋಫಿನ. ಇಲ್ಲಿ ಆಡ್ತಾ ಇಲ್ಲ ಅಂತ ಇಂಟರ್ನ್ಯಾಷನಲ್ ಫಾರ್ಮೆಟ್ ಆಡೋಕೆ ಏನಾದ್ರು ಅವರು ಅರ್ಹರಾಗ್ತಿಲ್ಲ ಅಂದರೆ ಹೋಗ್ಬಿಟ್ಟು ಅಟ್ಲೀಸ್ಟ್ ರಣಜಿ ಟ್ರೋಫಿ ಆಡಬೇಕು, ಏನು IPLಗೆ ಪ್ರಿಪೇರ್ ಆಗುವಂಥದ್ದು ಫಿಟ್ ಇದ್ದಾರೆ ಅಂತಾರೆ, ಹೋಗ್ಬಿಟ್ಟು ಆಡಬೇಕು ಅಂತ ಒಂದು ಸ್ಟ್ರಿಕ್ಟಾಗಿ ಒಂದು ವಾರ್ನಿಂಗ್ನ ಕೊಟ್ಟಿದ್ರು. ಬಟ್ ಅಂದರೂ ಕೂಡ ಅವರು ಇವಾಗ ಜಾರ್ಖಂಡಿಗೆ ಮತ್ತೆ ಏನು ಆಡ್ತಾ ಇಲ್ಲ. ಅವರು ಇನ್ನೊಂದು ಮ್ಯಾಚ್ನ ಕೂಡ ರಾಜಸ್ಥಾನ್ ಮೇಲೆ ಮಿಸ್ ಮಾಡಿಕೊಂಡ್ರು. ಅವ್ರ ಪ್ಲೇಯಿಂಗ್ ಲೆವೆಲ್ ಕೂಡ ಏನೂ ಅನೌನ್ಸ್ ಆಗಿಲ್ಲ. ಸೊ ಏನೋ ಇವರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇವ್ರಿಗೂ ಆ ಥರ ಆಗಿತ್ತು ಅಂತ ಕಾಣಿಸುತ್ತೆ, ಕಾಂಟ್ರವರ್ಸಿಯಲ್ ಆಗಿತ್ತು ಅಂತ ಕಾಣಿಸುತ್ತೆ ಸೌತ್ ಆಫ್ರಿಕಾದಲ್ಲಿ. ಆ ಥರ ಇವರು ಕೂಡ ಹೋಗಿದ್ದಂತೆ ಸೌತ್ ಆಫ್ರಿಕಾದಲ್ಲಿ, ಇವ್ರ ಥರನೇ ಅವ್ರಿಗೂ ಕೂಡ ಆಗಿತ್ತಂತೆ. ಇದೆಲ್ಲ ಸಿಲ್ಲಿ ಕಾಂಟ್ರವರ್ಸಿ ಅನ್ನೋ ಥರ ಏನೋ ಹೇಳಿದ್ದಾರೆ. ಓಕೆ, ಏನೋ ಸಿಲ್ಲಿ ಕಾಂಟ್ರವರ್ಸಿನ ಏನೋ ಬದನೆಕಾಯಿ ಕಾಂಟ್ರವರ್ಸಿ ಇವೆಲ್ಲ ಏನೋ ಮ್ಯಾಟ್ರಿಗೆ ಬರೋದಿಲ್ಲ ಅಂತ ನಮಗೂ ಕೂಡ ಗೊತ್ತು. ಒಂದು ಬಿಗ್ ಇನ್ನಿಂಗ್ಸ್, ಒಂದು ಬಿಗ್ ರನ್ ಏನಾದ್ರು ಬಂತು ಅವ್ರ ಬ್ಯಾಟಿಂದ ಅಂತಾನೆ ಯಾವ್ದಾರು ಒಂದು ಫಾರ್ಮೇಟಲ್ಲಿ ಎಲ್ಲ ಹೈಡಾಗಿ ಹೋಗುತ್ತೆ ಅಷ್ಟೇ. ಇಶಾನ್ ಕಿಶಾನ್ ಮಸ್ತಮ್ಮ, ಇಶಾನ್ ಕಿಶಾನ್ ಸೈಕಮ್ಮ ಅಂತ ಹೇಳ್ತೀವಿ ಹೋಗಿ ನಾವೇನೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇಷ್ಟ ಆಗಿತ್ತು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗಂದ್ರೆ ಈ ವಿಡಿಯೋ ಇಷ್ಟ ಆಗಿದೆ ಒಂದೇ ಲೈಕ್ ಮಾಡ್ಬೋದು. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಬಾ.